ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಫಸ್ಟ್ PUC ಬಿಸ್ನೆಸ್ ಸ್ಟಡಿಗೆ ಇರ್ತಕ್ಕಂಥ ಬೋರ್ಡ್ ಅವ್ರು ಬಿಟ್ಟಿರ್ತಕ್ಕಂಥ ಒಂದು ಮಾಡೆಲ್ ಕ್ವಶನ್ ಪೇಪರ್ನ ಕೀ ಆನ್ಸರ್ಸನ್ನು ನೋಡೋಣ. ಸೊ ಆಲ್ರೆಡಿ ನಾವು ಎಲ್ಲ ವಿಷಯಗಳಲ್ಲಿ ಎರಡೆರಡು ಸರ್ ಪ್ರಶ್ನೆ ಪತ್ರಿಕೆಯನ್ನು ಪೋಸ್ಟ್ ಮಾಡ್ತಾನೆ ಇದ್ದೀವಿ. ಸೊ ಜಸ್ಟ್ ನಮಗೆ ಯಾವ ದಿನದಂದು ಯಾವ ವಿಷಯದ ಪರೀಕ್ಷೆ ಇದೆ ಅನ್ನೋದನ್ನು ಸ್ವಲ್ಪ ನೀವು ಕಮೆಂಟ್ ಮಾಡಿದರೆ ಸಾಕು. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಆಲ್ರೆಡಿ ಕನ್ನಡ, ಇಂಗ್ಲೀಷ್, ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್, ಸೋಷಾಲಜಿ, ಎಕನಾಮಿಕ್ಸಲ್ಲಿ ಎರಡೆರಡು ಸೆಟ್ ಕ್ವಶನ್ ಪೇಪರ್ ಹಾಕಿದ್ದೀವಿ. ಅವುಗಳನ್ನ ನೋಡಬೇಕಾದ್ರೆ PUC ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ ಎಕ್ಸಾಮ್ ಕ್ವಶನ್ ಪೇಪರ್ ಅಂತ ಒಂದು ಪ್ಲೇಲಿಸ್ಟ್ ಲಿಂಕಲ್ಲಿ ತಾವುಗಳು ಹೋಗಿ ಅದನ್ನು ನೋಡ್ಬೋದು. ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಮೊದಲ ಪ್ರಶ್ನೆ ಇತ್ತು, ಕೆಳಗಿನ ಯಾವುದು ವ್ಯಾವಹಾರಿಕ ಚಟುವಟಿಕೆಯ ಲಕ್ಷಣವಲ್ಲ ಅಂತ ಕೇಳಿದರೆ ಆಪ್ಷನ್ ಡಿ ಸಂಬಳ ಅಥವಾ ಕೂಲಿ ಅಂತ ಬರ್ತದೆ. ಸೊ ಸಂಬಳ ಅಥವಾ ಕೂಲಿ ಅಂತಕ್ಕಂಥದ್ದು ರೈಟ್ ಆನ್ಸರ್. ಎರಡನೇ ಪ್ರಶ್ನೆ, ಸಹಕಾರಿ ಸಂಘಗಳಲ್ಲಿ ಪಾಲಿಸ್ತಕ್ಕಂಥ ನಿಯಮ ಯಾವುದು ಅಂತ ಕೇಳಿದ್ದಾರೆ. ಸೊ ಒಬ್ಬರಿಗೆ ಒಂದು ಮತ ಅನ್ನೋದು ಇದು ಒಂದು ನಿಯಮ. ಇನ್ನು PSEs ಪ್ರಕಾರ ಸಂಘಟನೆಯ ಒಡೆತನ ಹೊಂದಿರುವುದು ಅಂತ ಕೇಳಿದರು. ಸೊ ಮುಖ್ಯವಾಗಿ ಸರ್ಕಾರ. ಇನ್ನು ಅನನ್ಯ ಮತ್ತು ಸುರಕ್ಷಿತವಾದ ಪಿನ್ ಮೂಲಕ ಮರುಪಾವತಿ, ನಗದು ಠೇವಣಿ, ನಿಧಿ ವರ್ಗಾವಣೆ, ಅಕೌಂಟ್ ಸ್ಟೇಟ್ಮೆಂಟ್, ಕ್ಲೋಸಿಂಗ್ ಬ್ಯಾಲೆನ್ಸ್ ಇತ್ಯಾದಿ ಸೌಲಭ್ಯಗಳನ್ನು ಗ್ರಾಹಕರಿಗೆ ಒದಗಿಸುವ ಸ್ವಯಂ ಸೇವಾ ಟರ್ಮಿನಲನ್ನು ಏನಂತ ಕರೀತಾರೆ ಅಂತ ಕೇಳಿದರೆ ATM, ಸ್ವಯಂ ಚಾಲಿತ ಹಣ ನೀಡುವ ಒಂದು ಯಂತ್ರ. ಇನ್ನು ವಾಣಿಜ್ಯ ಪತ್ರದ ಕಾಯ್ದೆ ಅವಧಿ ಎಷ್ಟಿರ್ತದೆ ಅಂತ ಕೇಳಿದ್ದಾರೆ. ಸೊ 90 ರಿಂದ 364 ದಿನ. ಬಿಟ್ಟಸ್ತಗಳನ್ನು ತುಂಬಿದ್ದಾರೆ. ಸರಕುಗಳ ಮಾರಾಟ ಮತ್ತು ಖರೀದಿಗೆ ಏನಂತಾರೆ? ವ್ಯಾಪಾರ ಅಂತ ಕರೆಯೋದು. ರೋಗಗ್ರಸ್ತ ಸಾರ್ವಜನಿಕ ವಲಯದ ಉದ್ದಿಮೆಗಳ ಪುನರ್ ನಿರ್ಮಾಣ ಯಾರು ಮಾಡ್ತಾರೆ? BIFR. ಕೂಡು ಬಂಡವಾಳ ಸಂಸ್ಥೆಯ ಪ್ರಮುಖವಾದ ದಾಖಲೆ ಮನವಿ ಪತ್ರ. ಗ್ರಾಮೀಣ ಪ್ರದೇಶದಲ್ಲಿ ಸ್ಥಾಪಿಸಲ್ಪಟ್ಟ ಕೈಗಾರಿಕೆಗಳನ್ನು ಡ್ಯಾಶ್ ಅಂತ ಕರೀತಾರೆ? ಗುಡಿ ಕೈಗಾರಿಕೆ. ಒಂದು ದೇಶದ ಭೌಗೋಳಿಕ ಗಡಿಯೊಳಗೆ ನಡೀತಕ್ಕಂಥ ವ್ಯಾಪಾರವನ್ನು ಏನಂತ ಕರೀತಾರೆ? ಆಂತರಿಕ ಅನ್ನೋದು ಸರಿಯಾದ ಉತ್ತರವನ್ನು ನೀವೇನು ಮಾಡಬೇಕಿತ್ತಪ್ಪ ಅಂದರೆ ಕೊಡಬೇಕಿತ್ತು. ಮುಂದಿನ ಪ್ರಶ್ನೆ ಹೊಂದಿಸಿ ಬರೆದಿದ್ದಾರೆ. ಕೂಡು ಬಂಡವಾಳ ಅಂತಕ್ಕಂಥದ್ದು ಏನಪ್ಪ ಅಂತಂದರೆ ಅದು ಒಂದು ಸಂಸ್ಥೆ, ಪ್ರತ್ಯೇಕ ಅಸ್ತಿತ್ವ ಅನ್ನೋದನ್ನು ನೀವು ಬರಿಬೇಕಾಗಿತ್ತು. ಇನ್ನು ವ್ಯವಹಾರ ಸೇವೆಗಳು ಅಂತ ಕೇಳಿದ್ದಾರೆ. ಸೊ ವ್ಯವಹಾರ ಸೇವೆಗಳು ಅಂತಕ್ಕಂಥ ನೀವೇನು ಮಾಡಬೇಕಾಗಿತ್ತಪ್ಪ ಅಂದ್ರೆ ಸಾರಿಗೆ ಜೊತೆಗೆ ಹೊಂದಾಣಿಕೆಯನ್ನು ಮಾಡಬೇಕು. ಸೊ ಮುಂದಿನ ಒಂದು B2B ಅಂತ ಕೇಳಿದ್ದಾರೆ. ಸೊ B2B ಅಂತಕ್ಕಂಥದ್ದು ಏನಪ್ಪ ಅಂತಂದರೆ ವ್ಯವಹಾರದಿಂದ ವ್ಯವಹಾರಕ್ಕೆ ಅಂತ ಬರ್ತದೆ. ಇನ್ನು ಸಂಚಾರಿ ಚಿಲ್ಲರೆ ವ್ಯಾಪಾರಿಗಳ ವಿಧ ಅಂತ ಕೇಳಿದ್ದಾರೆ. ಸೊ ಅದು ಬಂದುಬಿಟ್ಟು ಅಗ್ಗದ ವ್ಯಾಪಾರಿ. ಇನ್ನು ಅಂತಾರಾಷ್ಟ್ರೀಯ ವ್ಯವಹಾರ ಪ್ರವೇಶಿಸುವ ಕ್ರಮ ಯಾವುದು ಅಂತ ಕೇಳಿದ್ದಾರೆ. ಅದು ರಫ್ತು ಮತ್ತು ಆಮದು ಅನ್ನೋದು ಸರಿಯಾದ ಉತ್ತರವನ್ನು ನೀವು ಕೊಡಬೇಕಿತ್ತು. ಓಕೆನಾ? ಎಸ್. ಇನ್ನು 1 ಮಾರ್ಕರ್ ಪ್ರಶ್ನೆಗಳಿಗೆ ಬರೋಣ. ವ್ಯವಹಾರ ನೈತಿಕತೆಯ ಯಾವುದಾದರೂ ಒಂದು ಅಂಶವನ್ನು ಬರೀರಿ ಅಂತ ಕೇಳಿದರೆ ಉನ್ನತ ಹಂತದ ನಿರ್ವಹಣೆಯ ಬದ್ಧತೆ ಅನ್ನೋದನ್ನು ಬರಿಬೇಕು. ಇನ್ನು ಸಾರ್ವಜನಿಕ ಠೇವಣಿಯ ಅರ್ಥ ಕೇಳಿದ್ದಾರೆ. ಸಂಸ್ಥೆಯೊಂದು ಸಾರ್ವಜನಿಕರಿಂದ ನೇರವಾಗಿ ಸಂಗ್ರಹಿಸಿದ ಠೇವಣಿಯನ್ನು ನಾವೇನಂತೀವಪ್ಪ ಅಂದ್ರೆ ಸಾರ್ವಜನಿಕ ಠೇವಣಿ ಅಂತಲೇ ಕರೆಯೋದು. ಇನ್ನು ನಬಾರ್ಡನ್ನು ವಿಸ್ತರಿಸಿ ಬರೀಬೇಕು. ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಈಸ್ ದ ಆನ್ಸರ್ ಆಗ್ತದೆ. ಇನ್ನು ಅಂಚೆ ಆದೇಶದ ಗ್ರಹಗಳು ಎಂದರೇನು ಅಂತ ಕೇಳಿದ್ದಾರೆ. ಅಂಚೆ ಮೂಲಕ ವಸ್ತುಗಳ ಮಾರಾಟ ನಡೆಸುವ ಚಿಲ್ಲರೆ ಅಂಗಡಿಗಳಿಗೆ ಅಂಚೆ ಆದೇಶದ ಅಂಗಡಿಗಳಂತಲೇ ಕರೆಯೋದು. ಈ ಅಂಗಡಿಗಳು ಅಂಚೆ ಮೂಲಕ ಗ್ರಾಹಕರಿಂದ ಆದೇಶವನ್ನು ಸ್ವೀಕರಿಸಿ ವಸ್ತುಗಳನ್ನು ಅಂಚೆ ಕಚೇರಿ ಮೂಲಕ ಕಳಿಸ್ತಾರೆ. ಇನ್ನು ತೇಜಸ್ ಅವರು ರಫ್ತು ವ್ಯವಹಾರವನ್ನು ಪ್ರಾರಂಭಿಸಲು ಬಯಸ್ತಾರೆ, ಆದರೆ ರಫ್ತು ಮಾಡುವ ಔಪಚಾರಿಕತೆಗಳು ಅವನಿಗೆ ತಿಳಿದಿಲ್ಲ. ಸೊ ತೇಜಸ್ ಅವರಿಗೆ ರಫ್ತು ವ್ಯವಹಾರದಲ್ಲಿ ಸಹಾಯ ಮಾಡುವ ಮಧ್ಯವರ್ತಿಯನ್ನು ಸೂಚಿಸಬೇಕು. ರಫ್ತು ಗೃಹ ಈಸ್ ದಿ ಆನ್ಸರ್. 2 ಮಾರ್ಕರ್ ಕ್ವಶನ್. ವ್ಯವಹಾರ ನಷ್ಟ ಭಯ ಅಂದರೆ ಏನು? ವ್ಯವಹಾರ ನಷ್ಟ ಭಯವೆಂದರೆ ಅನಿಶ್ಚಿತ ಅಥವಾ ಅನಿರೀಕ್ಷಿತ ಘಟನೆಗಳಿಂದಾಗಿ ಸಾಕಷ್ಟು ಪ್ರಮಾಣದಲ್ಲಿ ಲಾಭ ಗಳಿಸಲಾಗದಿರುವ ಅಥವಾ ನಷ್ಟ ಅನುಭವಿಸುವ ಒಂದು ಸಾಧ್ಯತೆ. ಇನ್ನು ಪಾಲುದಾರಿಕೆಯನ್ನು ವ್ಯಾಖ್ಯಾನ ಬರಬೇಕು. 1932ರ ಭಾರತೀಯ ಪಾಲುದಾರಿಕಾ ಕಾಯ್ದೆ ಪ್ರಕಾರ ಪಾಲುದಾರಿಕೆ ಎಂದರೆ ಎಲ್ಲರೂ ಅಥವಾ ಎಲ್ಲರ ಪರವಾಗಿ ಯಾರಾದರೊಬ್ಬರು ನಡೆಸುವ ವ್ಯವಹಾರದ ಮೂಲಕ ಬಂದ ಲಾಭವನ್ನು ಹಂಚಿಕೊಳ್ಳಲು ಒಪ್ಪಿರುವ ವ್ಯಕ್ತಿಗಳ ನಡುವಿನ ಒಂದು ಸಂಬಂಧ ಆಗಿದೆ. ಇನ್ನು ಜಾಗತಿಕ ಉದ್ದಿಮೆಗಳು ಅಥವಾ ಬಹುರಾಷ್ಟ್ರೀಯ ನಿಗಮಗಳ 2 ಲಕ್ಷಣಗಳನ್ನು ಕೇಳಿದ್ದಾರೆ. ಸೊ ಫಸ್ಟ್ ಒನ್ ಬೃಹತ್ ಬಂಡವಾಳದ ಸಂಪನ್ಮೂಲ ಹಾಕಿರ್ತಾರೆ. ಎರಡನೇದು ವಿದೇಶಿ ಸಹಭಾಗಿತ್ವ ಇರ್ತದೆ. ಇನ್ನು ಅಂತರ್ಜಾಲ ವ್ಯಾಪಾರದಲ್ಲಿ ಒಳಗೊಳ್ಳುವ 2 ಕ್ರಮಗಳನ್ನು ಕೇಳಿದರು. ಸೊ ಫಸ್ಟ್ ನೋಂದಣಿ, ಎರಡನೇದು ಬೇಡಿಕೆಯನ್ನು ಸಲ್ಲಿಸೋದು. ಇನ್ನು ಗ್ರಾಹಕರಿಗೆ ಸಂಬಂಧಿಸಿದಂತೆ ಯಾವುದಾದರೂ 2 ಸಾಮಾಜಿಕ ಹೊಣೆಗಾರಿಕೆ ಅಂತ ಕೇಳಿದರು. ಸೊ ಉತ್ತಮ ಗುಣಮಟ್ಟದ ಮತ್ತು ಸರಿಯಾದ ಪ್ರಮಾಣದ ಸರಕು ಸೇವೆ ಪಡೆಯೋದು. ಎರಡನೇದು ಗ್ರಾಹಕರಿಗೆ ಸರಕು, ಕಂಪನಿ ಮತ್ತು ಇತರ ವ್ಯವಹಾರಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಒದಗಿಸೋದು. ಇನ್ನು ಪರಿಚಯ ಪತ್ರಿಕೆ ಅಂದರೆ ಏನು ಅಂತ ಕೇಳಿದರು. ಕಂಪನಿಯು ತನ್ನ ಷೇರು ಅಥವಾ ಸಾಲಪತ್ರಗಳನ್ನು ಕೊಂಡುಕೊಳ್ಳುವಂತೆ ಸಾರ್ವಜನಿಕರಿಗೆ ಮಾಡುವ ಆಮಂತ್ರಣವನ್ನೇ ಪರಿಚಯ ಪತ್ರ ಅಂತ ಕರೆಯೋದು. ಅಥವಾ ಒಂದು ಕಂಪನಿಯ ಷೇರು ಅಥವಾ ಸಾಲಪತ್ರಗಳನ್ನು ಖರೀದಿಸಲು ಸಾರ್ವಜನಿಕರಲ್ಲಿ ಸಲ್ಲಿಸುವ ಪ್ರಸ್ತಾವನೆಯು ಯಾವುದೇ ದಾಖಲೆ, ಜಾಹೀರಾತು, ಸುತ್ತೋಲೆ ಅಥವಾ ಪ್ರಕಟಣೆಗಳಿಗೆ ಪರಿಚಯ ಪತ್ರಿಕೆ ಅಂತಲೇ ಕರೆಯೋದು. ಇನ್ನು ಉಳಿಸಿಕೊಂಡ
ಗಳಿಕೆಗಳ ಯಾವುದಾದರೂ ಎರಡು ಅನುಕೂಲ ಅಂತ ಕೇಳಿದ್ದಾರೆ. ಸೊ ಮುಖ್ಯವಾಗಿ ಉಳಿಸಿಕೊಂಡ ಗಳಿಕೆ ವ್ಯವಹಾರ ಸಂಸ್ಥೆಗಳಿಗೆ ಲಭ್ಯವಾಗುವ ಹಣಕಾಸಿನ ಒಂದು ಶಾಶ್ವತ ಮೂಲ. ಇನ್ನು ಇದು ಬಡ್ಡಿ, ಲಾಭಾಂಶ ಅಥವಾ ಆರಂಭದ ವೆಚ್ಚಗಳ ರೂಪದಲ್ಲಿ ಯಾವುದೇ ರೀತಿಯ ಅಭಿವ್ಯಕ್ತ ವೆಚ್ಚಗಳನ್ನು ಒಳಗೊಂಡಿಲ್ಲ ಅನ್ನೋದನ್ನು ಬರೀಬೇಕು. ಇನ್ನು ಹಣಕಾಸಿನ ಮೂಲಗಳ ಆಯ್ಕೆಗೆ ಪ್ರಭಾವ ಬೀರುವ ಎರಡು ಅಂಶಗಳನ್ನು ಕೇಳಿದರು. ಹಣಕಾಸನ್ನು ಸಂಗ್ರಹಿಸುವ ಮತ್ತು ಬಳಸುವ ವೆಚ್ಚ, ನಿರೀಕ್ಷಿತ ತೆರಿಗೆ ಪ್ರಯೋಜನ. ಇನ್ನು ಉದ್ಯಮಶೀಲತೆಯ ಅರ್ಥ ಕೇಳಿದರು. ಉದ್ಯಮಶೀಲತೆಯು ತನ್ನದೇ ಆದ ವ್ಯವಹಾರವನ್ನು ಸ್ಥಾಪಿಸುವ ಪ್ರಕ್ರಿಯೆಯಾಗಿದೆ. ಇದು 4 ಪ್ರಮುಖ ಉತ್ಪಾದನಾಂಗಗಳಲ್ಲಿ ಒಂದಾಗಿದೆ ಅಂತ ಬರೆದರೆ ಸಾಕು. ಇದನ್ನು ಕೂಡ ಕೊಟ್ಟಿದ್ದಾರೆ, 2ರಲ್ಲಿ ಒಂದನ್ನು ಬರೀರಿ. ಇನ್ನು ಸ್ವಯಂಚಾಲಿತ ಮಾರಾಟ ಯಂತ್ರಗಳ ಮೂಲಕ ಮಾರಾಟ ಮಾಡಬಹುದಾದ 2 ವಸ್ತು ಕೇಳಿದರು. ಬಿಸಿ ಪಾನೀಯ ಮತ್ತು ತಂಪು ಪಾನೀಯ ಅಂತ ಬರೆದ್ರೆ ಸಾಕು. 4 ಮಾರ್ಕರ್ ಕ್ವಶನ್. ಅಮರ್ ಅವರ ಪೋಷಕರು, ಅಜ್ಜ, ಅಜ್ಜಿ ಮತ್ತು ಅವರ ಒಡಹುಟ್ಟಿದವರು ಒಟ್ಟಿಗೆ ವಾಸಿಸ್ತಾರೆ. ಅವರು ಪಶ್ಚಿಮ ಬಂಗಾಳದಲ್ಲಿ ಕುಟುಂಬ ವ್ಯವಹಾರವನ್ನು ಹೊಂದಿದ್ದಾರೆ. ಇಲ್ಲಿ ಉಲ್ಲೇಖಿಸಬಹುದಾದ ವ್ಯಾಪಾರ ಸಂಸ್ಥೆಯ ಸ್ವರೂಪ ಅಂತ ಕೇಳಿದರು. ಅವಿಭಕ್ತ ಹಿಂದೂ ಕುಟುಂಬ ವ್ಯವಹಾರ. ಇದರ 3 ಲಕ್ಷಣಗಳನ್ನು ಕೇಳಿದ್ದಾರೆ. ಸೊ ಫಸ್ಟ್ ಹೊಣೆಗಾರಿಕೆ ಬರೀಬೇಕು, 2ನೇದು ನಿಯಂತ್ರಣ ಬರೀಬೇಕು, 3ನೇದು ಅಪ್ರಾಪ್ತ ಸದಸ್ಯರು ಅಂತ ಬರೀಬೇಕು. ಇನ್ನು ಇಲಾಖಾ ಉದ್ದಿಮೆಗಳ 4 ಅನುಕೂಲಗಳನ್ನು ಕೇಳಿದ್ದಾರೆ. ಸೊ ಆಲ್ರೆಡಿ ಅದನ್ನು ಕೂಡ ಕೊಟ್ಟಿದ್ದೀನಿ, ಪಾಸ್ ಮಾಡಿ ನೋಡ್ಕೊಡ್ರಿ. ಸೇವೆಗಳ 4 ಲಕ್ಷಣಗಳನ್ನು ಕೇಳಿದರು. ಅಗೋಚರತೆ, ಅಸಂಗತತೆ, ಬೇರ್ಪಡಿಸಲಾಗದಿರುವಿಕೆ, ಕಡಿಮೆ ದಾಸ್ತಾನು, ತೊಡಗಿಸಿಕೊಳ್ಳುವಿಕೆ. ಇದು ಇಂಪಾರ್ಟೆಂಟ್ ಇತ್ತು. ಇನ್ನು ಈ ವ್ಯವಹಾರದ 4 ಮಿತಿಗಳನ್ನು ಕೇಳಿದ್ದಾರೆ. ವೈಯಕ್ತಿಕ ಸಂಬಂಧದ ಕೊರತೆ, ಆದೇಶ ಪ್ರಾಪ್ತಿ ಮತ್ತು ಆದೇಶ ಪೂರ್ಣಗೊಳಿಸುವುದರ ನಡುವಿನ ಅಸಮರೂಪತೆ, ಈ ವ್ಯವಹಾರದಲ್ಲಿ ಭಾಗವಹಿಸುವ ವ್ಯಕ್ತಿಗಳ ತಂತ್ರಜ್ಞಾನದ ಕ್ಷಮತೆ, ವ್ಯಕ್ತಿಗಳ ಅನಾಮಧೇಯತೆ ಮತ್ತು ಪತ್ತೆ ಹಚ್ಚಲಾಗದಿರುವಿಕೆಗಳಿಂದ ಹೆಚ್ಚಿದ ಆತಂಕ. ಇನ್ನು ಸಾಮಾಜಿಕ ಹೊಣೆಗಾರಿಕೆಯ 4 ವಾದಗಳನ್ನು ಕೇಳಿದ್ದಾರೆ. ಸೊ ಆಲ್ರೆಡಿ ಅದನ್ನು ಕೂಡ ಕೊಟ್ಟಿದ್ದಾರೆ. ಸೊ ಒಂದು ಅಪ್ಲೈಡ್ ಕ್ವಶನ್ ಇದೆ ನೋಡಿ, 4 ಕಾರ್ಯಗಳು ಅಂತ ಕೇಳಿದರು. ಸೊ ಅದನ್ನು ಕೂಡ ಅಂದರೆ ಇಟ್ ಮೀನ್ಸ್ ಕಂಪನಿಯ ಪ್ರವರ್ತನೆ ಹಂತದಲ್ಲಿನ 4 ಕಾರ್ಯ. ಅದು ವ್ಯವಹಾರದ ಅವಕಾಶ ಗುರುತಿಸೋದು, ಕಾರ್ಯಸಾಧ್ಯತೆಯ ಅಧ್ಯಯನ, ಹೆಸರಿನ ಅನುಮೋದನೆ, ಮನವಿ ಪತ್ರಕ್ಕೆ ಸಹಿ ಹಾಕೋದು. ಇನ್ನು ಸಾಮಾನ್ಯ ಷೇರುಗಳ ಬಗ್ಗೆ ಟಿಪ್ಪಣಿ ಕೇಳಿದರು. ಸೊ ಸಾಮಾನ್ಯ ಷೇರಿನ ಅರ್ಥ ಬರೀರಿ, ಆಮೇಲೆ ಅದರ ಅನುಕೂಲಗಳನ್ನು ನೀವು ಏನು ಮಾಡಿರಪ್ಪ ಅಂದರೆ ಸೊ ಇಲ್ಲಿ ಕೊಟ್ಟಿದ್ದೀನಿ ಆಲ್ರೆಡಿ, ಅದನ್ನು ಪಾಸ್ ಮಾಡಿ ನೋಡಿಕೊಂಡು ಬರೀರಿ. ಇನ್ನು ಇಲ್ಲಿ ಸಾಮಾನ್ಯ ಷೇರುಗಳ ಮಿತಿಗಳನ್ನು ಸಹಿತ ನಿಮ್ಗೆ ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ, ಅದು ಕೂಡ ಇಂಪಾರ್ಟೆಂಟ್ ಇತ್ತು. ಇನ್ನು ದೀರ್ಘಾವಧಿಯ ಹಣಕಾಸು ಸಂಗ್ರಹಿಸಲು ಕಂಪನಿಯು ಬಳಸುವ ಹಣಕಾಸಿನ ಪ್ರಮುಖ ಸಾಲದ ಮೂಲ ಯಾವುದು, ಅದರ 3 ಅನುಕೂಲ ಅಂತ ಕೇಳಿದರು, ಅದು ಕೂಡ ಇಂಪಾರ್ಟೆಂಟ್ ಇತ್ತು. ಸೊ ಕೊಟ್ಟಿದ್ದಾರೆ. ಇನ್ನು ಸಣ್ಣ ವ್ಯವಹಾರಗಳು ಎದುರಿಸ್ತಕ್ಕಂಥ 4 ಸಮಸ್ಯೆಗಳನ್ನು ಕೇಳಿದ್ದಾರೆ. ಸೊ ಸುಮಾರಿದ್ದಾವೆ. ಹಣಕಾಸು, ಕಚ್ಚಾ ವಸ್ತು, ನಿರ್ವಹಣಾ ಕೌಶಲ್ಯ, ಕಾರ್ಮಿಕರು. ಇನ್ನು ಅಂತಾರಾಷ್ಟ್ರೀಯ ವ್ಯವಹಾರದಿಂದಾಗುವ ರಾಷ್ಟ್ರಕ್ಕಾಗುವ ಪ್ರಯೋಜನ, ಅದು ವಿದೇಶಿ ವಿನಿಮಯ ಗಳಿಕೆ ಆಗ್ತದೆ, ಸಂಪನ್ಮೂಲಗಳ ಹೆಚ್ಚು ಸದ್ಬಳಕೆ ಆಗ್ತದೆ, ಬೆಳವಣಿಗೆ ಅವಕಾಶ, ಉದ್ಯೋಗ ಸಾಮರ್ಥ್ಯ ಸುಧಾರಣೆ, ಹೆಚ್ಚಿನ ಜೀವನ ಗುಣಮಟ್ಟ. ಇನ್ನು ಲಾಸ್ಟ್ 8 ಮಾರ್ಕ್ಸ್ ಕ್ವಶನಲ್ಲಿ ವಿವಿಧ ಪ್ರಕಾರದ ಕೈಗಾರಿಕೆಗಳನ್ನು ಬರೀಬೇಕು. ಸೊ ಪ್ರತಿಯೊಂದು ಕೈಗಾರಿಕೆಯ ವಿಧ ಬರೆದು ಅದರ ಡೆಫಿನೇಷನ್, ಉದಾಹರಣೆಗಳನ್ನು ಬರೀರಿ. ಇಲ್ಲಿ ಹೊರತೆಗೆಯುವ ಕೈಗಾರಿಕೆ, ತಳಿ ಕೈಗಾರಿಕೆ ಕೊಟ್ಟಿದ್ದಾರೆ, ಉತ್ಪಾದನಾ ಕೈಗಾರಿಕೆ, ನಿರ್ಮಾಣ ಕೈಗಾರಿಕೆ ಮತ್ತು ಸೇವೆ ಒದಗಿಸುವ ಕೈಗಾರಿಕೆ. ಸೊ ಪ್ರತಿಯೊಂದು ಡೆಫಿನೇಷನು ಮತ್ತು ಉದಾಹರಣೆಗಳನ್ನು ಬರೀರಿ. ಇನ್ನು ಲಾಸ್ಟ್ ಏನು ಕೊಟ್ಟಿದ್ದಾರೆ ಅಂದರೆ ವ್ಯವಹಾರದ 4 ಅನುಕೂಲ ಮತ್ತು ಅನಾನುಕೂಲ. ಅದು ಏಕ ವ್ಯಕ್ತಿ ಇದೆ ನೋಡಿ. ಓಕೆ, ಏಕ ವ್ಯಕ್ತಿ ಮಾಲೀಕತ್ವದ ಅನುಕೂಲ ಪ್ರತಿ ಸರಿ ಕೇಳ್ತಾರೆ. ಸ್ಥಾಪನೆ ಮತ್ತು ವಿಸರ್ಜನೆಗಳ ಸುಗಮತೆ, ಶೀಘ್ರ ನಿರ್ಣಯ, ಲಾಭ, ಮಾಹಿತಿಯ ಗೋಪ್ಯತೆ ಅಂತ ಬರೀರಿ. ಬಟ್ ಇತರದೇ ದೋಷಗಳು ಅಂತ ಬಂದಾಗ ಮಿತ ಸಂಪನ್ಮೂಲ, ಮಿತ ನಿರ್ವಹಣಾ ಸಾಮರ್ಥ್ಯ, ಅನಿಯಮಿತ ಹೊಣೆಗಾರಿಕೆ ಅಂತ ಬರಿಬೋದು. ಇನ್ನು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ವಿಮೆಯ ತತ್ವ, ಅದು ಅತ್ಯಂತ ವಿಶ್ವಾಸಾರ್ಹತೆ, ವಿಮಾರ ಆಸಕ್ತಿ, ನಷ್ಟ ಪರಿಹಾರ, ಸಮೀಪದ ಕಾರಣ, ಪ್ರತ್ಯಧಿಕಾರ, ಕೊಡುಗೆ, ನಷ್ಟ ಶಮನ ಅಂತ ಬರೀಬೋದು. ಇನ್ನು ಸಗಟು ವ್ಯಾಪಾರ ಕೇಳಿದರು, ಅದರ ಅರ್ಥ ಮತ್ತು ಸೇವೆಗಳಂತ ಕೇಳಿದ್ದಾರೆ. ಸೊ ಅದನ್ನು ಆಲ್ರೆಡಿನೂ ಕೂಡ ಕೊಟ್ಟಿದ್ದೀನಿ. ಸೊ ಇಷ್ಟು ಏನಾಗಿತ್ತಪ್ಪ ಅಂದರೆ ಈ ಒಂದು ಮಾಡೆಲ್ ಕ್ವಶನ್ ಪೇಪರ್ಲಿರ್ತಕ್ಕಂಥ ಬಿಸ್ನೆಸ್ ಸ್ಟಡಿಯ ಪ್ರಶ್ನೆಗಳಿತ್ತು. ಸೊ ಚೆನ್ನಾಗಿ ಪಾಸ್ ಮಾಡಿ ನೋಡಿಕೊಂಡು ಅದನ್ನು ನಾಳೆ ಬರೀತಕ್ಕಂಥ ಅಥವಾ ನಿಮ್ಮ ಮುಂದೆ ನಡೀತಕ್ಕಂಥ ಎಕ್ಸಾಮ್ಗಳಿಗೆ ಯೂಸ್ ಮಾಡಿಕೊಡ್ರಿ ಅಂತ ಹೇಳ್ತಾ ಇಲ್ಲಿವರೆಗೆ ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಸೊ ಇಷ್ಟು ನೋಡಿಕೊಂಡ್ರೆ ಸಾಕು, ಖಂಡಿತವಾಗಿ ನಿಮಗೆ ಅಂಕಗಳು ಇಲ್ಲಿಂದ ರಿಪೀಟ್ ಆಗಿ ಆಗ್ತವೆ.